ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಇದೊಂದು ರೀತಿಯಲ್ಲಿ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಬೆಂಗಳೂರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಅತ್ಯಂತ ಬೇಜವಾಬ್ದಾರಿಯಿಂದ ಅರಣ್ಯ ಇಲಾಖೆ ನಡೆದುಕೊಂಡಿದೆ. ಅರಣ್ಯದಲ್ಲಿ ಏನ್ ನಡೆದಿರುತ್ತೆ ಅಂತ ಇಲಾಖೆಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೂ ಮೂವರನ್ನ ಅರಣ್ಯ ಸಿಬ್ಬಂದಿಗಳು ಶೂಟ್ ಮಾಡಿದ್ದಾರೆ. ಸ್ವತಂತ್ರ ತನಿಖೆ ನಡೆಸಿದ್ರಷ್ಟೇ ಸತ್ಯ ಹೊರಗಡೆ ಬರುತ್ತೆ. ಹೀಗಾಗಿ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ಕೊಡಬೇಕು. ಅರಣ್ಯ ಸಿಬ್ಬಂದಿಯ ತಪ್ಪಿದ್ರೆ ತಕ್ಕ ಕ್ರಮ ಆಗಬೇಕು. ಈ ವಿಚಾರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯಾಯಾಂಗ ತನಿಖೆಗೆ ಆದೇಶವನ್ನ ಕೊಡಬೇಕು. ಸರ್ಕಾರ ಈ ವಿಚಾರದಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಅರಣ್ಯ ಸಿಬ್ಬಂದಿಗಳ ತಪ್ಪಿದ್ರೆ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇಜವಾಬ್ದಾರಿಯಾಗಿ ಅರಣ್ಯ ಇಲಾಖೆ ನಡ್ಕೊಂಡು ಅರಣ್ಯದ ಸುತ್ತ ಇರುವಂತಹ ಜನರು ಮತ್ತು ಅರಣ್ಯಕ್ಕೆ ಒಂದು ನಿಕಟವಾಗಿರುವಂತಹ ಸಂಬಂಧ ಇರ್ತದೆ. ಅದು ಅರಣ್ಯ ಇಲಾಖೆಗೂ ಕೂಡ ಗೊತ್ತಿರ್ತದೆ. ಬಹುತೇಕವಾಗಿ ಅಲ್ಲಿರೋ ಗಾರ್ಡ್ಸ್ಗೆ ಮತ್ತು ಲೋವರ್ ಲೆವೆಲ್ ಅರಣ್ಯ ಅಧಿಕಾರಿಗಳಿಗೆ ಊಹಿಸುವಂತನೂ ಕೂಡ ಗೊತ್ತಿರ್ತದೆ. ಇದೆಲ್ಲ ಇರುವಾಗ ಆ 3 ಜನರನ್ನ ನೇರವಾಗಿ ಶಾರ್ಟ್ ಡಿಸ್ಟೆನ್ಸ್ ಅಂತ ಶೂಟ್ ಮಾಡಿದ್ರು. ಅದು ಖಂಡಿತವಾಗೂ ಅವ್ರು ಹೇಳುವಂತ ಕಾರಣ ಅದು ನಿಜ ಅಲ್ಲ ಅಂತ ಬಹಳ ಸ್ಪಷ್ಟ ಆಗ್ತದೆ. ತನಿಖೆ ಆಗಬೇಕು, ತನಿಖೆ ಆಗಲೇಬೇಕು. ಮತ್ತು ತನಿಖೆ ಲೋವರ್ ಲೆವೆಲ್ದಲ್ಲಿ ಆದ್ರೆ ಆಗೋದಿಲ್ಲ. ಇದಕ್ಕೆ ಇಂಡಿಪೆಂಡೆಂಟ್ ತನಿಖೆ ಆಗ್ತದೆ. ಸ್ಥಳೀಯರಿಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಈ ತರದ ಹಲವಾರು ಘಟನೆಗಳು ಶೂಟ್ ಆಗಲಿರು ಬೇರೆ ಬೇರೆ ತರ ಘಟನೆಗಳು ಅಲ್ಲಿ ನಿರಂತರ ನಡೀತಾ ಇರ್ತವೆ. ಹೀಗಾಗಿ ಒಂಥರ ಹ್ಯಾರಾಸ್ಮೆಂಟ್ ಇದೆ ಅಲ್ಲಿ ಲೋಕಲ್ ಜನರಿಗೆ. ಅದೆಲ್ಲವೂ ಕೂಡ ಈಗ ಒಳಗುಣಾಗಿ ಫಾರೆಸ್ಟ್ ಅಧಿಕಾರಿಗಳ ವಿರುದ್ಧ ಮತ್ತು ಹೇಳಪ್ಪ ಫಾರೆಸ್ಟ್ ಅಧಿಕಾರಿಗಳ ವಿರುದ್ಧ ಮತ್ತು ಅವ್ರ ಕಚೇರಿಯಲ್ಲಿ ನೌಸ ಮಾಡುವಂತ ಕೆಲಸ ನ್ಯಾಚುರಲಿ ಅದಾಗಿದೆ. ಸರ್ಕಾರ ಎಚ್ಚೆತ್ಕೋಬೇಕು. ಕೂಡಲೇ ಅವ್ರನ್ನೆಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಬೇಕು ಮತ್ತು ಇಂಡಿಪೆಂಡೆಂಟ್ ಕೋರ್ಟ್ ಸೂಪರ್ವೈಸ್ಡ್ ಒಂದು ತನಿಖೆ ಆಗಬೇಕು. ಕೋರ್ಟ್ ಸೂಪರ್ವೈಸ್ಡ್ ಒಂದು ಎಷ್ಟೋ ಕಡೆ SIT ಮಾಡ್ತಾರೆ. ಇದಕ್ಕೆ ಒಂದು SIT ಮಾಡಬಾರ್ದು.